Go. ಕೆಸ್ತೂರು ಗ್ರಾಮದಲ್ಲಿ ಮಂಟೇಸ್ವಾಮಿ ಕಂದಾಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಆದಿಜಾಂಬರವರ ಬಡಾವಣೆಯಲ್ಲಿ ಶನಿವಾರ ಕುರುಬನಕಟ್ಟೆ ಕಂದಾಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. 2 ವರ್ಷಕ್ಕೊಮ್ಮೆ ಆದಿಜಾಂಬವರ ಬಡಾವಣೆಯಲ್ಲಿ ಕುರುಬನಕಟ್ಟೆಯ ಚೆನ್ನಯ್ಯ ಲಿಂಗಯ್ಯವರ ಕಂದಾಯವನ್ನು ತರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಶನಿವಾರ ರಾತ್ರಿ ಗ್ರಾಮದ ಈಶ್ವರ ದೇವಾಲಯದಲ್ಲಿ ಕಂದಾಯಗಳನ್ನು ಶುಚಿಗೊಳಿಸಿ ಹೊಂಬಾಳೆ, ವಿವಿಧ ಬಗೆಯ ಹೂಗಳಿಂದ ಶೃಂಗಾರಗೊಳಿಸಿ ಧೂಪ ದೀಪಗಳಿಂದ ಪೂಜೆ ಸಲ್ಲಿಸಿದರು. ನಂತರ ಮಾರಿಗುಡಿ ಮಂಟೇಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮುಖ್ಯ ರಸ್ತೆಯ ಮೂಲಕ ಆದಿಜಾಂಬರವರ ಬಡಾವಣೆಯವರೆಗೆ ಮಂಟೇಸ್ವಾಮಿ ಕಂದಾಯಗಳನ್ನು ಮಂಗಳವಾದ್ಯ ಹಾಗೂ ತಮಟೆ ಸದ್ದಿನೊಂದಿಗೆ ಮೆರವಣಿಗೆ ಮಾಡಲಾಯಿತು. ರಸ್ತೆಯುದ್ದಕ್ಕೂ ಹೆಂಗಳಿಯರು ನೀರು ಹಾಕಿ ರಂಗೋಲಿಯನ್ನ ಬಿಡಿಸಿದರು. ಹೂ, ಹಣ್ಣು, ಕಾಯಿ ಪೂಜೆಯನ್ನ ಮಾಡಿ ದೇವರನ್ನ ಸ್ಮರಿಸಿದರು. ಗ್ರಾಮವು ಸಂಪೂರ್ಣ ವಿವಿಧ ಬಗೆಯ ವಿದ್ಯುತ್ ದೀಪಗಳಿಂದ ಹಾಗೂ ಬಾಳೆ, ಮಾವಿನ ತೋರಣಗಳಿಂದ ಸಿಂಗಾರಗೊಂಡಿತ್ತು. ಈ ಸಂದರ್ಭದಲ್ಲಿ ಆದಿಜಾಂಬವರ ಸಮುದಾಯ ಯಜಮಾನರಾದ ಮರಪ್ಪ, ಚಾಮರಾಜು, ಮಹೇಶ್, ಚಾಮರಾಜ್, ನಿಂಗರಾಜ್, ಸೋಮರಾಜ್, ನಿಂಗಣ್ಣ, ಗವಿನಿಂಗಯ್ಯ ಹಾಗೂ ಎಲ್ಲ ಜನಾಂಗದ ಯಜಮಾನರು, ಮುಖಂಡರು ಹಾಜರಿದ್ದರು. ಕೆಪಿ ಪ್ರಕಾಶ್, ಯಳಂದೂರು.